ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸ್ಕ್ಯಾನ್ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ 6 ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅಲ್ಲಿ ಇದು ಮೂರನೇದು. ಸೊ ಫಸ್ಟ್ನೇದು FCFS, ಎರಡನೇದು SSTF, ನೆಕ್ಸ್ಟ್ ಮೂರನೇದು ಇದು, ನಾಲ್ಕನೇದು ಸಿ ಸ್ಕ್ಯಾನ್, ಇನ್ನು ಉಳಿದಿರುವಂತಹ ಎರಡು ಲುಕ್ ಮತ್ತೆ ಸಿಲು. ಸೊ ಇವಾಗ ಸ್ಕ್ಯಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ಕ್ಯಾನ್ ತುಂಬಾ ಈಸಿ ಆಗಿರುವಂತಹ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್. ಫಸ್ಟ್ ಏನ್ ಮಾಡಬೇಕು ನೋಡಿ, ಇನಿಷಿಯಲ್ ಹೆಡ್ ಇದೆ 143, ಫೈನಲ್ ಹೆಡ್ ಕೊಟ್ಟಿದ್ದಾರೆ 4999. ಅಂದ್ರೆ ನಮಗೇನು ಗೊತ್ತಾಯ್ತು, ನಮ್ಮ ರೇಂಜ್ ಆಫ್ ಎಲಿಮೆಂಟ್ಸ್ ಏನಿರ್ತವೆ ಅವು 0 ಇಂದ ಶುರುವಾಗಿ 4999 ವರೆಗೂ ಕೂಡ ಬರ್ಬೋದು. ಸೊ 0 to 4999 ಇಸ್ ದ ರೇಂಜ್. ಈಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದ್ರೆ, ಫಸ್ಟ್ 0 4999 ಅಂದ್ರೆ ರೇಂಜ್ ಅನ್ನ ಇನ್ಕ್ಲೂಡ್ ಮಾಡಿಕೊಂಡು ಇನಿಷಿಯಲ್ ಹೆಡ್ ಮತ್ತೆ ಇಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ ಗಳನ್ನು ಸೇರಿಸಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಸೇಮ್ ಎಲ್ಲ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಅಲ್ಲೂ ಅದನ್ನೇ ಮಾಡ್ತೀವಿ. ಸೊ 0 ಇಂದ ಶುರು, ನೆಕ್ಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಚಿಕ್ಕ ವ್ಯಾಲ್ಯೂ ಯಾವುದು 86 ಆದ್ಮೇಲೆ ಇನ್ನ ಚಿಕ್ಕ ವ್ಯಾಲ್ಯೂ ಯಾವ್ದಿರೋದು 130, ನೆಕ್ಸ್ಟ್ 130 ಆದ್ಮೇಲೆ ಚಿಕ್ಕ ವ್ಯಾಲ್ಯೂ ಅಂತ ಬಂದ್ರೆ 143 ಆದ್ಮೇಲೆ 913. ಆದಂಗೆ ಅಂಡರ್ಲೈನ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 948 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ ಅಂದ್ರೆ 1022 ಆದ್ಮೇಲೆ ಸ್ಮಾಲೆಸ್ಟ್ ಎಲಿಮೆಂಟ್ ಅಂದ್ರೆ 1470 ಆದ್ಮೇಲೆ ಸ್ಮಾಲೆಸ್ಟ್ ಎಲಿಮೆಂಟ್ 1509. ನೆಕ್ಸ್ಟ್ 1509 ಆದ್ಮೇಲೆ 1750 ಆದ್ಮೇಲೆ 1774. ಸೊ ಲಾಸ್ಟ್ನೇದು ಯಾವುದು, ಫೈನಲ್ ಹೆಡ್ 4999. ಈಗ ಈ ಒಂದು ಪ್ರಾಬ್ಲಮ್ ಸ್ಕ್ಯಾನ್ ಅನ್ನ ಎರಡು ರೀತಿ ಕೊಡ್ಬೋದು. ಸೊ ಒಂದ್ಸಲಿ ಏನು ಮಾಡ್ತಾರೆ ಅಂತಂದ್ರೆ ಸ್ಟಾರ್ಟ್ ವ್ಯಾಲ್ಯೂ ಅಂತ ಕೊಟ್ಬಿಡ್ತಾರೆ. ಸೊ ಏನು ಸ್ಟಾರ್ಟ್ ವ್ಯಾಲ್ಯೂ. ಸೊ ಸ್ಟಾರ್ಟ್ ವ್ಯಾಲ್ಯೂ ಏನಾದ್ರೂ ಈಗ ನಮಗೆ ಇನಿಷಿಯಲ್ ಹೆಡ್ ಎರಡನ್ನೂ ಕೂಡ ಕಂಪೇರ್ ಮಾಡ್ಬೇಕಾಗ್ತದೆ. ಇವಾಗ ಸ್ಟಾರ್ಟ್ ವ್ಯಾಲ್ಯೂನ ಕೊಟ್ರೆ ಇನಿಷಿಯಲ್ ಹೆಡ್, ಈಗ ನೋಡಿ ಇನಿಷಿಯಲ್ ಹೆಡ್ ವ್ಯಾಲ್ಯೂ ಏನಿದೆ 143 ಇದೆ. ನಮಗೆ ಸ್ಟಾರ್ಟ್ ವ್ಯಾಲ್ಯೂ ಏನಾದ್ರು ಫಾರ್ ಎಕ್ಸಾಂಪಲ್ 150 ಕೊಟ್ರು ಅಂತ ಅನ್ಕೊಳ್ಳಿ. ಏನು 150 ನಮ್ಮ ಸ್ಟಾರ್ಟ್ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ 140 ಇಂದ 143, ಸೊ 150 ಇಂದ 143 ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಡಿಕ್ರೀಸ್ ಆದಾಗ ಏನ್ ಮಾಡಬೇಕು, 143 ಇಂದ ಶುರು ಮಾಡಬೇಕು, ಆದಷ್ಟು ಡಿಕ್ರೀಸ್ ಮಾಡ್ತಾ ಹೋಗಿ 0ಗೆ ಹೋಗ್ಬೇಕು. 0 ಇಂದ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಯಾವಾಗ ಡಿಕ್ರೀಸ್ ಆದ್ರೆ, ಸ್ಟಾರ್ಟ್ ವ್ಯಾಲ್ಯೂ ಇಂದ ಇನಿಷಿಯಲ್ ಹೆಡ್ ಡಿಕ್ರೀಸ್ ಆದ್ರೆ. ಅದೇ ಏನಾದ್ರೂ ಫಾರ್ ಎಕ್ಸಾಂಪಲ್ ಇದು 130 ಇದೆ ಅಂತ ಅನ್ಕೊಳ್ಳಿ. 130 ಇದ್ರೆ 130 ಇನಿಷಿಯಲ್ ಹೆಡ್ ಏನು 143 ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. 130 ಇದ್ದಿದ್ದು 143. ಸೊ ಅವಾಗ ಏನ್ ಮಾಡ್ತೀವಿ ನಾವು 143 ಇಂದಾನೇ ಶುರು ಮಾಡ್ತೀವಿ, ಆಸ್ ಫಾರ್ ಎಸ್ ಹೋಗ್ತೀವಿ, ಅಂದ್ರೆ ಇನ್ಕ್ರೀಸ್ ಮಾಡ್ತಾ ಹೋಗ್ಬಿಟ್ಟು 499 ವರೆಗೂ ಹೋಗ್ತೀವಿ. ನೆಕ್ಸ್ಟ್ ಮುಂದೆ ಯಾವುದು ಹೋಗಕ್ಕಾಗಲ್ಲ ಅಂದಾಗ ಲಾಸ್ಟಿಗೆ ಬರ್ತೀವಿ 130 ಆದ್ಮೇಲೆ 86. ಸೊ ಇಲ್ಲಿ ಸ್ಟಾಪ್ ಮಾಡಬೇಕು. ಏನು ನೋಡಿ 130 ಇಂದ 143 ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಗ್ತಾ ಇದ್ರೆ ಇನ್ಕ್ರೀಸ್ ಆರ್ಡರ್ ಅಲ್ಲಿ ಹೋಗಿ ಫೈನಲ್ ರೇಂಜಿಗೆ ಹೋಗಿ ಮತ್ತೆ ಬಂದು ಇಲ್ಲಿ ಸ್ಟಾಪ್ ಮಾಡಬೇಕು. 0ಗೆ ಹೋಗಂಗಿಲ್ಲ, ಎಲ್ಲಿ ಇನ್ಕ್ರೀಸ್ ಆಗ್ತಾ ಇದ್ರೆ. ಅದೇ ಏನಾದ್ರೂ ಡಿಕ್ರೀಸ್ ಆಗ್ತಾ ಇದ್ರೆ ಏನ್ ಮಾಡಬೇಕು, 143 ಇಂದ 0ಗೆ ಬರಬೇಕು. ಆದ್ರೆ 1774 ಅಲ್ಲಿ ನಿಲ್ಲಿಸಬೇಕು, ಲಾಸ್ಟ್ ಎಲಿಮೆಂಟಿಗೆ ಹೋಗಂಗಿಲ್ಲ. ಇನ್ಕ್ರೀಸ್ ಆದ್ರೆ ಫಸ್ಟ್ ಎಲಿಮೆಂಟಿಗೆ ಹೋಗಂಗಿಲ್ಲ, ಡಿಕ್ರೀಸ್ ಆದ್ರೆ ಲಾಸ್ಟ್ ಎಲಿಮೆಂಟಿಗೆ ಹೋಗಂಗಿಲ್ಲ. ಸೊ ಇಷ್ಟು ನೆನಪಿರ್ಲಿ. ಇವಾಗ ಏನಾಗಿದೆ ನೋಡಿ, ನಮ್ಮ ಪ್ರಾಬ್ಲಮ್ ಅಲ್ಲಿ ಸ್ಟಾರ್ಟ್ ವ್ಯಾಲ್ಯೂನ ಕೊಟ್ಟೇ ಇಲ್ಲ. ಸೊ ಸ್ಟಾರ್ಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಅಂದ್ರೆ ಯಾವ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು, ಸಿಂಪಲ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮಾಡ್ತಾ ಹೋಗೋದು ಅಷ್ಟೇ. ಸ್ಟಾರ್ಟ್ ವ್ಯಾಲ್ಯೂನ ಕೊಟ್ಟಿಲ್ಲ ಅಂತ ಅಂದ್ರೆ ಸ್ಕ್ಯಾನ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್. ಸೊ ಇನಿಷಿಯಲ್ ಹೆಡ್ ಯಾವುದು 143 ಇಂದ ಫೈನಲ್ ವ್ಯಾಲ್ಯೂ ಸಿಗೋವರೆಗೂ ಕೂಡ ನಾನು ಇನ್ಕ್ರೀಸ್ ಮಾಡ್ತಾನೆ ಹೋಗ್ತೀನಿ. 143 ಇಂದ 913 ಆದ್ಮೇಲೆ 948 ಆದ್ಮೇಲೆ 1022 ಆದ್ಮೇಲೆ 1470 ಆದ್ಮೇಲೆ 1509 ಆದ್ಮೇಲೆ 1750 ಆದ್ಮೇಲೆ 1774 ಆದ್ಮೇಲೆ 4999. ಮುಂದೆ ಹೋಗೋದಕ್ಕಾಗಲ್ಲ, ಇನ್ನೂ ಕೂಡ ಎಲಿಮೆಂಟ್ ಗಳನ್ನ ಟ್ರಾವೆಲ್ ಮಾಡಬೇಕು. ಸೊ ಏನ್ ಮಾಡ್ತೀನಿ, ಸ್ಟ್ರೈಟ್ ಬರ್ತೀನಿ, ಡಿಕ್ರೀಸ್ ಮಾಡ್ತಾ ಬರ್ತೀನಿ ಇವಾಗ. ಸೊ ಮುಂದೆ ಆದಷ್ಟು ಇನ್ಕ್ರೀಸ್ ಮಾಡ್ತಾ ಹೋದೆ, ಲಾಸ್ಟ್ ಎಲಿಮೆಂಟ್ ಆದ್ಮೇಲೆ ಇಲ್ಲಿ ಬಂದು ಈ ರೀತಿ ಡಿಕ್ರೀಸ್ ಮಾಡ್ತಾ ಬರ್ತೀನಿ. 130 ಬರ್ತೀನಿ, 130 ಆದ್ಮೇಲೆ 86, ಇಲ್ಲಿ ಸ್ಟಾಪ್ ಮಾಡ್ತೀನಿ. ಇನ್ಕ್ರೀಸ್ ಮಾಡ್ತಾ ಹೋದ್ರೆ
ವ್ಯಾಲ್ಯೂನ ನೀವು ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಫಸ್ಟ್ ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡಂಗಿಲ್ಲ, ಡಿಕ್ರೀಸ್ ಮಾಡ್ತಾ ಬಂದ್ರೆ ಲಾಸ್ಟ್ ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡಂಗಿಲ್ಲ ಅಷ್ಟೇ. ಸೊ ಇವಾಗ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕು, ಅದು ಕೂಡ ಪಾಸಿಟಿವ್ ವೇ ಅಲ್ಲಿ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಬಿಗ್ಗರ್ ವ್ಯಾಲ್ಯೂ ಇಂದ ಸ್ಮಾಲರ್ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. 143 ಇಂದ 930. ಸೊ ಏನ್ ಮಾಡ್ಬೋದು, 913 ಮೈನಸ್ 143 ಮಾಡಿದ್ರೆ ನನಗೆ ಪಾಸಿಟಿವ್ ಡಿಸ್ಟೆನ್ಸ್ ವ್ಯಾಲ್ಯೂ ಸಿಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ, ಬಿಗ್ಗರ್ ವ್ಯಾಲ್ಯೂ ಇಂದ ಸ್ಮಾಲರ್ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್. ನೆಕ್ಸ್ಟ್ 948 ಮೈನಸ್ 930. 948 ಆದ್ಮೇಲೆ ಎಲ್ಲಿಗೆ ಹೋಯ್ತು, 1022. ಸೊ 1022 ಮೈನಸ್ 948 ಪ್ಲಸ್ 1022 ಆದ್ಮೇಲೆ 1470. ಸೊ 1470 ಮೈನಸ್ 1022 ಪ್ಲಸ್ ನೆಕ್ಸ್ಟ್ ಎಲ್ಲಿ ಹೋಯ್ತು, 1509. 1509 ಮೈನಸ್ 1470 ಪ್ಲಸ್ ನೆಕ್ಸ್ಟ್ ಹೋಗಿದ್ದು 1750ಗೆ. 1750 ಮೈನಸ್ 1509. ನೆಕ್ಸ್ಟ್ 1774ಗೆ. 1774 ಮೈನಸ್ 1750 ಪ್ಲಸ್ ನೆಕ್ಸ್ಟ್ ಹೋಗಿದ್ದು 4999ಗೆ. ಸೊ 4999 ಮೈನಸ್ 1774. ನೆಕ್ಸ್ಟ್ 4999 ಆದ್ಮೇಲೆ ಎಲ್ಲಿಗೆ ಹೋಯ್ತು, ಡಿಕ್ರೀಸ್ ಆಯಿತು 130ಗೆ. ಸೊ ಬಿಗ್ಗರ್ ವ್ಯಾಲ್ಯೂನ ಫಸ್ಟ್ ತಗೋಬೇಕು. 4999 ಮೈನಸ್ 130 ಪ್ಲಸ್, ಯಾಕೆ ಬಿಗ್ಗರ್ ವ್ಯಾಲ್ಯೂ ತಗೊಂಡಿದ್ದು, ನಾನು ಪಾಸಿಟಿವ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಬೇಕು ಅದಕ್ಕೋಸ್ಕರ. ನೆಕ್ಸ್ಟ್ 130 ಇಂದ 86 ಡಿಕ್ರೀಸ್ ಆಗ್ತಾ ಇದೆ. 130 ಮೈನಸ್ 86. ಸೊ ಇದಷ್ಟು ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿ, ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡಿ, ಈಸಿ ಆಗ್ತಾ ಹೋಗುತ್ತೆ. ಸೊ 913 ಮೈನಸ್ 143. 913 ಮೈನಸ್ 143. ಸೊ ಎಷ್ಟಾಯಿತು, 770 ಪ್ಲಸ್ 948 ಮೈನಸ್ 913 35 ಪ್ಲಸ್ 1022 ಮೈನಸ್ 948. ಸೊ 74 ಪ್ಲಸ್ 1470 ಮೈನಸ್ 1022. ಸೊ ಎಷ್ಟಾಯಿತು, 448 ಪ್ಲಸ್ 1509 ಮೈನಸ್ 1470 39 ಪ್ಲಸ್ 1750 ಮೈನಸ್ 1509 241. ನೆಕ್ಸ್ಟ್ 1774 ಮೈನಸ್ 1750 ಸೊ 24 ಪ್ಲಸ್ 4999 minus 1774. So it will be 3225 plus 4999 minus 130. So it will be 4869 plus 130 minus 86. So 44. ಸೊ ಇವಾಗ ಫೈನಲ್ ಆಗಿ ಏನು ಮಾಡಬೇಕು, ಪ್ರತಿಯೊಂದು ಎಲಿಮೆಂಟ್ ಅನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ 770 ಪ್ಲಸ್ 35 ಪ್ಲಸ್ 74 ಪ್ಲಸ್ 448 ಪ್ಲಸ್ 39 ಪ್ಲಸ್ 241 ಪ್ಲಸ್ 24 ಪ್ಲಸ್ 3225 ಪ್ಲಸ್ 4869 ಪ್ಲಸ್ 44. ಸೊ ಟೋಟಲ್ ಆನ್ಸರ್ ಏನಾಗುತ್ತೆ, 9769. ಅಂದ್ರೆ the total distance we traveled using the scan disk scheduling algorithm ಏನಾಯಿತು, 9769. ಸೊ ಫೈನಲ್ ಆನ್ಸರ್ ಬಂತು. ಏನು ಮಾಡಬೇಕು, ಏನಾದ್ರೂ ಸ್ಟಾರ್ಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂತಂದ್ರೆ ಇನಿಷಿಯಲ್ ಹೆಡ್ ಇಂದ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು ಫೈನಲ್ ವ್ಯಾಲ್ಯೂವರೆಗೂ ಕೂಡ, ಆಮೇಲೆ ಡಿಕ್ರೀಸ್ ಮಾಡ್ತೀವಿ, ಫಸ್ಟ್ ಅನ್ನ ತಗೊಳಲ್ಲ. ಅದೇ ಏನಾದ್ರೂ ಸ್ಟಾರ್ಟ್ ಅನ್ನ ಕೊಟ್ಟು ವ್ಯಾಲ್ಯೂ ಏನಾದ್ರೂ ಸ್ಟಾರ್ಟ್ ಇಂದ ಇನಿಷಿಯಲ್ ಹೆಡ್ಗೆ ಬರಬೇಕಾದ್ರೆ ಡಿಕ್ರೀಸ್ ಆದ್ರೆ ಏನು ಮಾಡಬೇಕು, 143 ಇಂದ 0 ಹೋಗ್ಬೇಕು, 0 ಇಂದ ಮತ್ತೆ ಈ ಕಡೆ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಎಲ್ಲಿವರೆಗೂ, ಇಲ್ಲಿವರೆಗೂ, ಕೊನೆ ಎಲಿಮೆಂಟ್ ಅನ್ನ ತಗೊಳ್ಳಲ್ಲ, ಆ ರೀತಿ. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಸಿಯಾಗಿ ಯಾವ ರೀತಿ ಸ್ಕ್ಯಾನ್ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಅಂತ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನು ಉಳಿದಿರುವಂತ 5 ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ವಿಡಿಯೋ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.